ಸೊ ಅದೇ ನೀವೇನಾದ್ರೂ ನೆಗೆಟಿವ್ದು ಬರ್ದಾಗ ಫೋಲ್ಡ್ ಮಾಡ್ಕೊಳ್ತೀರಾ ಅಂದ್ರೆ ಅದನ್ನ ಆಚೆ ಕಡೆಗೆ ಫೋಲ್ಡ್ ಮಾಡ್ತೀರಾ. ಯಾಕಂದ್ರೆ ಅದು ಯೂನಿವರ್ಸಿಗೆ ಕೊಡ್ಬೇಕಲ್ವಾ, ನೆಗೆಟಿವ್ ನೀವು ಬೇಕಾಗಿಲ್ಲ ನನಗೆ ತಗೋ ಅಂತ ಹೇಳಿ. ಸೊ ಇದು ಅಬಂಡೆನ್ಸ್ ಏನ್ ಮಾಡ್ಬೇಕು, ನಿಮಗೆ ಬೇಕಾಗಿದೆ. ಸೊ ಅದಕ್ಕೆ ಇನ್ವರ್ಡ್ಸ್ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ನಾವು ನಮ್ ಕಡೆಗೆ ಹೇಳ್ಕೋತೀವಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವಿಶ್ ಬಾಕ್ಸ್ ಮ್ಯಾನಿಫೆಸ್ಟೇಷನ್ ತುಂಬಾ ತುಂಬಾ ಈಸಿ ಆಗಿರೋ ಅಂತ ಮೆಥಡ್ ಇದು. ಯಾರು ಬೇಕಾದ್ರೂ ಯೂಸ್ ಮಾಡ್ಕೊಳ್ಬಹುದು. ಎಷ್ಟು ಬೇಕಾದ್ರೂ ಡ್ರೀಮ್ಸ್ ಇರತ್ತಲ್ವಾ, ಅದನ್ನೆಲ್ಲಾನು ಅಚೀವ್ ಮಾಡೋದಕ್ಕೆ, ಅಟ್ರಾಕ್ಟ್ ಮಾಡೋದಕ್ಕೆ ಈ ವಿಶ್ ಬಾಕ್ಸ್ ಟೆಕ್ನಿಕ್ ಇದೆ ಅಲ್ಲ, ತುಂಬಾ ಈಸಿ ಇದು. ಸೊ ಈ ಟೆಕ್ನಿಕ್ ನೀವು ಮಾಡೋದಕ್ಕೆ ಒಂದು ಬಾಕ್ಸ್ ಬೇಕಾಗತ್ತೆ. ನನ್ನ ಹತ್ರ ಇವಾಗ ಈ ತರ ಬಾಕ್ಸ್ ಇದೆ. ನೀವು ಯಾವ ಬಾಕ್ಸ್ ಇದೆಯೋ ನಿಮ್ಮ ಹತ್ರ ಅದನ್ನ ಯೂಟಿಲೈಸ್ ಮಾಡ್ಕೊಳ್ಳಿ. ಆದಷ್ಟು ನೋಡಿ ಸ್ವಲ್ಪ ಚೆನ್ನಾಗಿರುವಂತ ಬಾಕ್ಸ್ ನ ಯೂಸ್ ಮಾಡ್ಕೊಳ್ಳಕ್ಕೆ. ಆಮೇಲಿಂದ ನಿಮಗೆ ಒಂದು ಪೋಸ್ಟ್ ಇಟ್ ಬೇಕಾಗತ್ತೆ, ಇಲ್ಲ ಯಾವ್ದಾದ್ರು ಬುಕ್ ಅಲ್ಲಿ ಇರುವಂತ ಪೇಪರ್ಗಳನ್ನ ತಗೊಳ್ಬಹುದು. ಆಮೇಲಿಂದ ನಿಮಗೆ ಗ್ರೀನ್ ಕಲರ್ ಪೆನ್ ಬೇಕಾಗೋದು. ಯಾಕೆ ನಾವು ಗ್ರೀನ್ ಕಲರ್ ಯೂಸ್ ಮಾಡ್ತೀವಿ ಅಂತಂದ್ರೆ ಕಲರ್ಸ್ ಅಲ್ಲೂ ಕೂಡ ಎನರ್ಜಿ ಇರುತ್ತೆ. ಒಂದೊಂದು ಕಲರ್ ಒಂದೊಂದು ಎನರ್ಜಿನ ಎಮಿಟ್ ಮಾಡುತ್ತೆ. ಸೊ ಗ್ರೀನ್ ಕಲರ್ ಯಾವಾಗ್ಲೂ ಗ್ರೋತ್ಗೆ, ಅಬಂಡೆನ್ಸಿಗೆ. ಸೊ ಈಗೇನಾದ್ರು ನಾವು ಕಲರ್ ಥೆರಪಿ ಯೂಸ್ ಮಾಡ್ತೀವಿ ಅಂತ ಅನ್ನೋದಾದ್ರೆ ಗ್ರೀನ್ ಯಾವಾಗ್ಲೂ ಗ್ರೋತ್ಗೆ ಇರುತ್ತೆ. ಸೊ ಇವಾಗ ಗಿಡ ಮರ ಅದೆಲ್ಲ ನೋಡ್ಬೋದು, ಅದೆಲ್ಲ ಬೆಳೀತಾ ಇರತ್ತಲ್ವಾ. ಸೊ ಆದ್ರಿಂದ ಗ್ರೀನ್ ಕಲರ್ನ ಅದಕ್ಕೆ ಅಸೋಸಿಯೇಟ್ ಮಾಡ್ತೀವಿ. ಸೊ ಯಾವುದೇ ನೀವು ಏನಾದ್ರೂ ಒಂದು ಬೆಳೆಸ್ಬೇಕು ಅಂತ ಅನ್ಕೊಂಡಿದ್ದೀರಾ, ಹೆಚ್ಚು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ನಿಮ್ ಜೀವನದಲ್ಲಿ ಅಂತಂದ್ರೆ ಗ್ರೀನ್ ಕಲರ್ ಪೆನ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಏನಾದ್ರೂ ಒಂದು ತೆಗಿಬೇಕು ಅಂತ ಅನ್ಕೊಂಡಿದ್ದೀರಾ ನಿಮ್ ಜೀವನದಲ್ಲಿ ಅಂತಂದಾಗ, ಯಾವ್ದಾದ್ರು ನೆಗೆಟಿವ್ ಇರ್ಬೋದು, ಭಯ ಇರ್ಬೋದು, ಏನಾದ್ರೂ ಒಂದು ನೆಗೆಟಿವಿಟಿನ ನೀವು ತೆಗಿಬೇಕು ಅಂತ ಇದ್ದೀರಾ ಅಂತಂದ್ರೆ, ನೆಗೆಟಿವ್ ಅನ್ನೋದು ಭಯ ಇರುತ್ತಲ್ವಾ. ಭಯ ಅಂತಂದ್ರೆ ಏನು, ಕತ್ಲು. ಸೊ ಅದಕ್ಕೋಸ್ಕರ ಬ್ಲ್ಯಾಕ್ ಕಲರ್ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ. ತುಂಬಾ ಈಸಿ ಇದು. ಕಲರ್ ಥೆರಪಿನಲ್ಲಿ ಎಷ್ಟೊಂದು ಕಲರ್ಸ್ ನಾವು ಬೇರೆ ಬೇರೆ ಟೆಕ್ನಿಕ್ಗಳಿಗೆ, ಬೇರೆ ಬೇರೆ ವಿಷಯಕ್ಕೆ ಯೂಸ್ ಮಾಡ್ಕೊಳ್ತೀವಿ. ಸೊ ಅಬಂಡೆನ್ಸಿಗೆ ಗ್ರೀನ್ ಕಲರು, ಏನಾದ್ರು ನೆಗೆಟಿವಿಟಿನ, ಫಿಯರ್ನ, ಭಯನ ಅದೆಲ್ಲ ತೆಗಿಬೇಕು ಅಂದಾಗ ಬ್ಲ್ಯಾಕ್ ಕಲರು. ಇದೆರಡು ಕಲರ್ ನೀವು ಜ್ಞಾಪಕ ಇಟ್ಕೊಂಡ್ರೆ ಸಾಕು, ಏನ್ ಬೇಕಾದ್ರೂ ನೀವು ಯೂಟಿಲೈಸ್ ಮಾಡ್ಕೊಳ್ಬಹುದು. ಸೊ ನಮ್ಮ ವಿಶ್ ಬಾಕ್ಸ್ ಟೆಕ್ನಿಕ್ಗೆ ಗ್ರೀನ್ ಕಲರ್ ಯೂಸ್ ಮಾಡಿ. ಯಾಕಂದ್ರೆ ಈ ಬಾಕ್ಸ್ ಅಲ್ಲಿ ನಾವು ಏನ್ ಬರ್ದ್ಬಿಟ್ಟು ಹಾಕ್ತಿವಿ ಅದೆಲ್ಲ ಹೆಚ್ಚಾಗ್ಬೇಕಲ್ವಾ, ನಮ್ಗೆ ಮ್ಯಾನಿಫೆಸ್ಟ್ ಆಗ್ಬೇಕಲ್ವಾ. ಸೊ ನೀವು ಯಾವ ಪೇಪರ್ ತಗೊಂಡಿರ್ತೀರಾ, ಸೊ ಅದರಲ್ಲಿ ಫಸ್ಟ್ ಬರಿಬೇಕಾಗಿರೋ ಅಂಥದ್ದು ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ, ಮ್ಯಾನಿಫೆಸ್ಟೇಷನ್ ಅಲ್ಲಿ ಗ್ರಾಟಿಟ್ಯೂಡ್ಗೆ ತುಂಬಾ 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 ಮುಖ್ಯತೆ ಇದೆ. ಸೊ ಅದರಿಂದ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ ಸ್ಟಾರ್ಟ್ ಮಾಡಿ ನೀವು. ಆಮೇಲಿಂದ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರ್ಬೇಕು. ಏನ್ ಬರಿತೀರೋ ನೀವು ಅದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರ್ಬೇಕು. ಸೊ ಫಾರ್ ಎಕ್ಸಾಂಪಲ್ ಮನಿ ರಿಲೇಟೆಡ್ ಏನಾದ್ರು ಅಫರ್ಮೇಶನ್ ಹೇಳ್ತೀರಾ ಅಂತ ಅನ್ಕೊಳ್ಳೋಣ. ಆವಾಗ ಐ ಆಮ್ ಸೋ ಹ್ಯಾಪಿ ಅಂಡ್ ಗ್ರೇಟ್ಫುಲ್ now that money comes to me in increasing quantities through multiple sources on a continuous basis. Thank you, thank you, thank you ಅಂತ. ಸೊ ಸ್ಟಾರ್ಟ್ ಮಾಡುವಾಗ್ಲೂ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ ಸ್ಟಾರ್ಟ್ ಮಾಡಿ, ಎಂಡ್ ಮಾಡುವಾಗ್ಲೂ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ ಸ್ಟಾರ್ಟ್ ಮಾಡಿ. ಸೊ ಅವಾಗ ಏನಾಗುತ್ತೆ, ಗ್ರಾಟಿಟ್ಯೂಡ್ ಇಂದ ಸ್ಟಾರ್ಟ್ ಮಾಡ್ತೀರಾ, ಗ್ರಾಟಿಟ್ಯೂಡ್ ಇಂದ ಎಂಡ್ ಮಾಡ್ತೀರಾ. ಸೊ ಅದು ನಿಮ್ಮ ಮ್ಯಾನಿಫೆಸ್ಟೇಷನ್ ನ ಬೇಗ ಬರೋ ತರ ಮಾಡುತ್ತೆ. ಗ್ರಾಟಿಟ್ಯೂಡ್ ಯಾವಾಗ್ಲೂ ಅಷ್ಟೇನೆ. ಥ್ಯಾಂಕ್ ಯು ಅಂತ ಹೇಳಿದ ತಕ್ಷಣನೇ ಒಂಥರ ಮನ್ಸಲ್ಲಿ ಎಷ್ಟು ಖುಷಿ ಆಗತ್ತಲ್ವಾ, ಆ ಫೀಲಿಂಗೇ ತುಂಬಾ ಡಿಫ್ರೆಂಟ್ ಇರುತ್ತೆ. ಸೊ ಏನ್ ಬರೆದ್ರು ಕೂಡ ಸ್ಟಾರ್ಟ್ ಮಾಡುವಾಗ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ ಬರೆದಾದ್ಮೇಲೆ ಐ ಆಮ್ ಸೋ ಹ್ಯಾಪಿ ಅಂಡ್ ಗ್ರೇಟ್ಫುಲ್ ನೌ ದ್ಯಾಟ್ ಅಂತ ಸ್ಟಾರ್ಟ್ ಮಾಡಬೇಕು. ಯಾಕಂದ್ರೆ ಎಲ್ಲ ಇದ್ಕೊಂಡು ಸಂತೋಷನೇ ಇಲ್ಲ ಅಂತಂದ್ರೆ ಏನ್ ಪ್ರಯೋಜನ. ಆದ್ರಿಂದ ಸಂತೋಷ ತುಂಬಾ ತುಂಬಾ ಇಂಪಾರ್ಟೆಂಟು. ಯಾವುದೇ ಟೆಕ್ನಿಕ್ ನೀವು ಯೂಸ್ ಮಾಡ್ತೀರಾ, ಯಾವುದೇ ಅಫರ್ಮೇಶನ್ ಒಂದು ಹೇಳ್ತೀರಾ ಅಂತ ಅನ್ನೋದಾದ್ರೆ ಯಾವಾಗ್ಲೂ ಹ್ಯಾಪಿ ಅಂತ ಸೇರಿಸ್ಬೇಕು. ಹ್ಯಾಪಿ ಮತ್ತೆ ಗ್ರೇಟ್ಫುಲ್. ಗ್ರೇಟ್ಫುಲ್ ಅಂತದ್ದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ನೌ ದ್ಯಾಟ್, ಇವಾಗ ನನ್ನ ಹತ್ರ ಇದಿದೆ ಅಂತ ಅನ್ಬಿಟ್ಟು. ಸೊ ಅದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರೋದು ತುಂಬಾ ಇಂಪಾರ್ಟೆಂಟ್. ಫ್ಯೂಚರ್ ಅಲ್ಲಿ ಹೇಳಿದ್ರೆ ಫ್ಯೂಚರ್ ಅಲ್ಲೇ ಬರುತ್ತೆ ಅನ್ನೋ ತರ ಆಗ್ಬಿಡತ್ತೆ. ಸೊ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರೋ ಅಂಥದ್ದು ತುಂಬಾ ಇಂಪಾರ್ಟೆಂಟ್. ಸೇ ಫಾರ್ ಎಕ್ಸಾಂಪಲ್ ಇವಾಗ ಈ ಪೇಪರ್ ಅಲ್ಲಿ ಬರ್ದಿದ್ದೀನಿ ಅಂತ ಅನ್ಕೊಳ್ಳೋಣ. ಸೊ ಬರ್ದಾದ್ಮೇಲೆ ಅದನ್ನ ಎರಡು ಕೈಗಳ ಮಧ್ಯೆ ಇಟ್ಕೊಳ್ಳಿ. ಇಟ್ಕೊಂಡು ಕಣ್ ಮುಚ್ಬಿಟ್ಟು ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ ಹೇಳಿ ಏನ್ ಬರ್ದಿದ್ದೀರಾ ಅದನ್ನ ಮನ್ಸಲ್ಲಿ ಹೇಳ್ಕೊಂಡು ವಿಜುವಲೈಸ್ ಮಾಡಿ. ಆಯ್ತಾ, ಅದು ಆಲ್ರೆಡಿ ನಿಮ್ಮ ಹತ್ರ ಇದೆ ಅಂತ. ಸೊ ವಿಜುವಲೈಸ್ ಮಾಡಾದ್ಮೇಲೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ ಫೀಲ್ ಮಾಡ್ಕೊಳ್ಳಿ. ತುಂಬಾ 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 ಇಂಪಾರ್ಟೆಂಟು ಫೀಲ್ ಮಾಡ್ಕೊಳ್ಳೋದು.
ಆಮೇಲೆ ಮುಖದಲ್ಲಿ ಒಂದು ಸ್ಮೈಲ್ ತಗೊಂಡು ಬನ್ನಿ. ಸ್ಮೈಲ್ ತಗೊಂಡು ಬಂದಾದ್ಮೇಲೆ ಥ್ಯಾಂಕ್ ಯು ಯೂನಿವರ್ಸ್, ಇಷ್ಟೆಲ್ಲ ಅಬಂಡೆನ್ಸು ನನ್ನ ಜೀವನದಲ್ಲಿ ಕೊಟ್ಟಿರೋದಕ್ಕೆ ಅಂತ ಹೇಳಿ. ಆಮೇಲೆ ಈ ಪೇಪರನ್ನು ಫೋಲ್ಡ್ ಮಾಡುವಾಗ ನಿಮ್ಮ ಕಡೆಗೆ ಫೋಲ್ಡ್ ಮಾಡ್ಕೊಳ್ಬೇಕು. ಎಷ್ಟೇ ಫೋಲ್ಡ್ ಮಾಡಿದ್ರು ನೀವು ಅದು ನಿಮ್ಮ ಕಡೆಗೆ ಫಸ್ಟ್ ಫೋಲ್ಡ್ ಮಾಡ್ಕೊಳ್ಬೇಕು. ಓಕೆನಾ? ಸೊ ಇವಾಗ ನಾನು ಫೋಲ್ಡ್ ಮಾಡಿದೆ. ಸೊ ತಿರ್ಗಾ ನೆಕ್ಸ್ಟ್ ಇನ್ನೊಂದು ಫೋಲ್ಡ್ ಮಾಡಬೇಕು ಅಂತಂದ್ರೆ ನನ್ನ ಕಡೆಗೆ ಬರೋ ಥರ ನಾನು ಫೋಲ್ಡ್ ಮಾಡ್ಕೊಳ್ತೀನಿ. ಸೊ ಅದೇ ನೀವೇನಾದರೂ ನೆಗೆಟಿವ್ದು ಬರ್ದಾಗ ಫೋಲ್ಡ್ ಮಾಡ್ಕೊಳ್ತೀರಾ ಅಂದ್ರೆ ಅದನ್ನ ಆಚೆ ಕಡೆಗೆ ಫೋಲ್ಡ್ ಮಾಡ್ತೀರಾ. ಯಾಕಂದ್ರೆ ಅದು ಯೂನಿವರ್ಸಿಗೆ ಕೊಡ್ಬೇಕಲ್ವಾ. ನೆಗೆಟಿವ್ ನೀವು ಬೇಕಾಗಿಲ್ಲ ನನಗೆ ತಗೋ ಅಂತ ಹೇಳಿ. ಸೊ ಇದು ಅಬಂಡೆನ್ಸ್ ಏನ್ ಮಾಡಬೇಕು, ನಿಮಗೆ ಬೇಕಾಗಿದೆ. ಸೊ ಅದಕ್ಕೆ ಇನ್ವರ್ಡ್ಸ್ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ನಾವು ನಮ್ ಕಡೆಗೆ ಹೇಳ್ಕೊತೀವಿ. ಓಕೆನಾ? ಸೊ ಆವಾಗ ನಮ್ ಕಡೆಗೆ ನಾವು ಯಾವಾಗ ಫೋಲ್ಡ್ ಮಾಡ್ತೀವಿ ಆವಾಗ ಅದರಲ್ಲಿ ಇರೋಂಥ ಅಬಂಡೆನ್ಸು ಏನ್ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅದು ನಮ್ ಕಡೆಗೆ ಬರುತ್ತೆ. ಅದಕ್ಕೆ ಅದು ತುಂಬಾ ಇಂಪಾರ್ಟೆಂಟು, ಜ್ಞಾಪಕ ಇಟ್ಕೊಳ್ಳಿ. ಆಮೇಲಿಂದ ನೀವು ಬಾಕ್ಸ್ ಅನ್ನ ಹಿಡ್ಕೊಂಡು ಒಂದ್ಸಲ ಖುಷಿಯಾಗಿ ಈ ಬಾಕ್ಸ್ ಅಲ್ಲಿ ಏನೇನು ನಾನು ಹಾಕಿದ್ದೀನಿ ಅದೆಲ್ಲ ನನ್ನ ಹತ್ರ ಆಲ್ರೆಡಿ ಇದೆ, ಥ್ಯಾಂಕ್ ಯು ಅಂತ ಹೇಳಿ. ಆಮೇಲಿಂದ ಈ ಪೇಪರ್ ಏನ್ ಬರ್ದಿರ್ತೀರಾ ಅದನ್ನ ಈ ಬಾಕ್ಸ್ ಒಳಗಡೆ ಹಾಕ್ಬಿಡಿ. ಆಮೇಲೆ ಬಾಕ್ಸ್ ಅನ್ನ ಕೈಯಲ್ಲಿ ಹಿಡ್ಕೊಂಡು ಥ್ಯಾಂಕ್ ಯು ಅಂತ ಹೇಳಿ. ಈ ಲಾ ಆಫ್ ಅಟ್ರಾಕ್ಷನ್, ಮ್ಯಾನಿಫೆಸ್ಟೇಷನ್ ಅದನ್ನ ನಾನು ಶುರು ಮಾಡಿ ಪರ್ಸನಲಿ 20 ವರ್ಷ ಆಯ್ತು. ಈ ಬಾಕ್ಸ್ ನನ್ನ ಹತ್ರ 10 ವರ್ಷದಿಂದ ಇದೆ. ಸೊ ಇದ್ರೊಳಗಡೆ ತುಂಬಾ ಚೀಟಿಗಳಾಗ್ಬಿಟ್ಟಿತ್ತು. ಅದನ್ನೆಲ್ಲ ತೆಗೆದು ನಾನು ಒಂದು ತುಂಬಾ ಚೆನ್ನಾಗಿರೋ ಒಂದು ಬ್ಯೂಟಿಫುಲ್ ಇನ್ನೊಂದು ಬಾಕ್ಸ್ ಇದೆ ದೊಡ್ಡದು, ಆ ಬಾಕ್ಸ್ ಒಳಗಡೆ ಹಾಕಿದ್ದೀನಿ. ಇದು ನಾನು ನನ್ನ ಲಕ್ಕಿ ಬಾಕ್ಸ್ ಅಂತ ಅನ್ಕೊಳ್ತೀನಿ. ಸೊ ಅದರಿಂದ ಈ ಬಾಕ್ಸ್ ಒಳಗಡೆನೆ ನಾನು ಹಾಕಕ್ಕೆ ಇಷ್ಟಪಡ್ತೀನಿ. ಹುಣ್ಣಿಮೆ ಬರುತ್ತಲ್ವಾ ಆ ಟೈಮಲ್ಲಿ ನಾನು ತಿರ್ಗಾ ಇವಾಗ ವಿಶ್ ಬಾಕ್ಸ್ ಇಂದು ಟೆಕ್ನಿಕ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಸೊ ತುಂಬಾ ಡ್ರೀಮ್ಸ್ಗಳಿದೆ ಅಚೀವ್ ಮಾಡಬೇಕು ಅಂತ ಅನ್ಕೊಂಡಿರೋದು. ಅದನ್ನೆಲ್ಲ ಚೀಟಿನಲ್ಲಿ ಬರೆದ್ಬಿಟ್ಟು ನಾನು ಇದ್ರೊಳಗಡೆ ಹಾಕ್ತಾ ಇದ್ದೀನಿ. ಸೊ ಇದು ನನ್ನ ಲಕ್ಕಿ ಬಾಕ್ಸ್. ಸೊ ನಿಮ್ಮ ಹತ್ರನೂ ಯಾವ್ದಾದ್ರು ಲಕ್ಕಿ ಬಾಕ್ಸ್ ಇದೆ ಅಂತ ಅನ್ಸಿದ್ರೆ ನಿಮಗೆ, ಸೊ ಅದನ್ನ ಯುಟಿಲೈಸ್ ಮಾಡ್ಕೊಳ್ಬಹುದು. ಇಲ್ಲಾಂತದ್ದು ಯಾವ ಬಾಕ್ಸ್ ಬೇಕಾದ್ರೂ ನೀವು ಯೂಸ್ ಮಾಡ್ಕೊಳ್ಬಹುದು. ಪ್ಲಾಸ್ಟಿಕ್ ಬಾಕ್ಸ್ ಅನ್ನ ಆದಷ್ಟು ಅವಾಯ್ಡ್ ಮಾಡಿ. ಆಮೇಲೆ ಈ ಬಾಕ್ಸ್ ಮೇಲೆ ನೀವು ಬರೆದು ಹಾಕ್ಬೇಕು, ವಾಟ್ ಎವರ್ ಈಸ್ ಕಂಟೈನ್ಡ್ ಇನ್ ದಿಸ್ ಬಾಕ್ಸ್ ಈಸ್ ಅಂತ. ಏನೆಲ್ಲ ಈ ಬಾಕ್ಸ್ ಅಲ್ಲಿ ಇದೆಯೋ ಅದು ನನ್ನ ಹತ್ರ ಆಲ್ರೆಡಿ ಇದೆ ಅಂತ ಬರೆದ್ಬಿಟ್ಟು ಅದನ್ನ ಈ ಬಾಕ್ಸ್ ಮೇಲೆ ಅಂಟಿಸ್ಬಿಡಿ. ಆಯ್ತಾ? ಸೊ ಆವಾಗ ಏನಾಗುತ್ತೆ, ನೀವು ಯೂನಿವರ್ಸಿಗೆ ಮೆಸೇಜ್ ಕಳಿಸ್ತಾ ಇದ್ದೀರಾ, ಈ ಬಾಕ್ಸ್ ಒಳಗಡೆ ಏನೇನ್ ಇದೆ ಅದೆಲ್ಲ ನನ್ನ ಹತ್ರ ಆಲ್ರೆಡಿ ಇದೆ ಅಂತ ಅಂದ್ಬಿಟ್ಟು. ದ ಮ್ಯಾಜಿಕ್ ಅಂತ 28 ಡೇಸ್ ಇಂದು ಟೆಕ್ನಿಕ್ಸ್ ಗಳಿದೆ. ಡಿಫ್ರೆಂಟ್ ಟೆಕ್ನಿಕ್ಸ್ ಇರುತ್ತೆ ಒಂದೊಂದು ದಿನಕ್ಕೆ. ಸೊ ಅದರಲ್ಲಿ ಒಂದು ಮ್ಯಾಜಿಕ್ ಚೆಕ್ ಅಂತ ಇದೆ. ಸೊ ನೀವು ದ ಮ್ಯಾಜಿಕ್ 28 ಡೇಸ್ ಇಂದು ವಿಡಿಯೋಗಳನ್ನ ನೋಡಿದ್ರೆ ಅದರಲ್ಲಿ ಒಂದು ದ ಮ್ಯಾಜಿಕ್ ಚೆಕ್ ಅಂತ ಒಂದು ವಿಡಿಯೋ ಇದೆ. ಆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ದ ಮ್ಯಾಜಿಕ್ ಚೆಕ್ ಇಂದು ಒಂದು ಲಿಂಕ್ ಇದೆ. ಸೊ ಆ ಮ್ಯಾಜಿಕ್ ಚೆಕ್ ಅನ್ನ ಪ್ರಿಂಟ್ ಔಟ್ ತಗೊಳ್ಳಿ. ಆಮೇಲಿಂದ ಅದನ್ನ ಬರೆದ್ಬಿಟ್ಟು, ಸೊ ಅದನ್ನು ಕೂಡ ಅಷ್ಟೇ ನಿಮ್ ಕಡೆಗೆ ಫೋಲ್ಡ್ ಮಾಡ್ಕೊಂಡು, ಆಮೇಲಿಂದ ಥ್ಯಾಂಕ್ ಯು ಯೂನಿವರ್ಸ್ ಇದೆಲ್ಲ ಕೊಟ್ಟಿರೋದಕ್ಕೆ, ನನಗೆ ಇಷ್ಟು ಅಬಂಡೆಂಟ್ ಆಗಿರೋ ಲೈಫ್ ಕೊಟ್ಟಿರೋದಕ್ಕೆ ಅಂತ ಹೇಳಿ ಈ ಬಾಕ್ಸ್ ಒಳಗಡೆ ಹಾಕಿ. ಸೊ ಅದರಲ್ಲಿ ಏನು ಅಮೌಂಟ್ ಬರ್ದಿರ್ತೀರ ದ ಮ್ಯಾಜಿಕ್ ಚೆಕ್ ಅಲ್ಲಿ, ಖಂಡಿತವಾಗ್ಲೂ ಅಷ್ಟು ಅಮೌಂಟ್ ನಿಮಗೆ ಬಂದೇ ಬರುತ್ತೆ. ನಿಮ್ಮ ಅಕೌಂಟಲ್ಲಿ ಆಗಿರ್ಬೋದು, ನಿಮ್ಮ ಮನೆ ತಗೊಳಕ್ ಬರೀಬೋದು, ಕಾರ್ ತಗೊಳಕ್ ಬರೀಬೋದು, ಏನ್ ಬೇಕಾದ್ರೂ ತಗೊಳೋದಕ್ಕೆ ಅದನ್ನ ಬರೆದು ನೀವು ಯುಟಿಲೈಸ್ ಮಾಡ್ಕೊಳ್ಬೋದು. ನಾನು ಅದನ್ನ ನನ್ನ ಲೈಫಲ್ಲಿ ಯುಟಿಲೈಸ್ ಮಾಡ್ಕೊಂಡಿದ್ದೀನಿ. ನಾನು ಎಷ್ಟು ಅಮೌಂಟ್ ಬರ್ದಿದ್ದೆ ಆ ಮ್ಯಾಜಿಕ್ ಚೆಕ್ ಅಲ್ಲಿ, ಅಷ್ಟು ಅಮೌಂಟ್ ಇದ್ದು ನನಗೇನು ಬೇಕಿತ್ತೋ ಅದು ಸಿಕ್ಕಿದೆ. ಸೊ ಅದರಿಂದ ನಾನು ನಿಜವಾಗ್ಲೂ ತುಂಬಾ ರೆಕಮೆಂಡ್ ಮಾಡ್ತೀನಿ ನಿಮಗೆ ಆ ಮ್ಯಾಜಿಕ್ ಚೆಕ್ ಅನ್ನ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ. ಏನ್ ತಗೊಳ್ಬೇಕು ಅಂತ ಅನ್ಕೊಂಡಿರ್ತೀರಾ ಅದನ್ನೆಲ್ಲ ಆ ಮ್ಯಾಜಿಕ್ ಚೆಕ್ ಅಲ್ಲಿ ಹಾಕ್ಬಿಟ್ಟು ನೋಡಿ ನೀವು. ಆಮೇಲಿಂದ ನೀವೇ ಹೇಳ್ತೀರಾ, ಎಸ್ ಇದೆಲ್ಲ ಆಯ್ತು ನಮ್ಮ ಜೀವನದಲ್ಲಿ ಅಂತ. ಸೊ ಈ ವಿಶ್ ಬಾಕ್ಸ್ ಟೆಕ್ನಿಕ್ ಇದೆ ಅಲ್ಲ, ತುಂಬಾ ಈಸಿ ಆಗಿರುವಂತ ಟೆಕ್ನಿಕ್ಕು. ಎಷ್ಟು ಡ್ರೀಮ್ಸ್ ಬೇಕಾದ್ರೂ ನಾವು ಅದರಲ್ಲಿ ಬರ್ದ್ಬಿಟ್ಟು ಹಾಕ್ಬೋದು. ಎಲ್ಲ ಡ್ರೀಮ್ಸುವೆ ಅದರಲ್ಲಿ ಏನ್ ಬರ್ದಿರ್ತೀರಾ ಅದನ್ನ ಮ್ಯಾನಿಫೆಸ್ಟ್ ಆಗೇ ಆಗತ್ತೆ. ಟೈಮ್ ಲೈನ್ ಮಾತ್ರ ನೀವು ಡಿಸೈಡ್ ಮಾಡಬಾರ್ದು. ಟೈಮ್ ಲೈನು ಆ ಯೂನಿವರ್ಸಿಗೆ ಬಿಡಬೇಕು. ಯಾಕಂದ್ರೆ ಆ ಯೂನಿವರ್ಸು ನಿಮ್ಮನ್ನ ತಯಾರು ಮಾಡತ್ತೆ. ಸೊ ನಿಮ್ಮಲ್ಲಿ ಆ ತರ ಕ್ವಾಲಿಟೀಸ್ನೆಲ್ಲ ತಂದು ಆಮೇಲಿಂದ ನೀವು ಏನ್ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಡ್ರೀಮ್ಸ್ ಬರ್ದಿರ್ತೀರಾ ಅದನ್ನ ತಂದು ಕೊಡತ್ತೆ ಯೂನಿವರ್ಸು. ಸೊ ಆದ್ರಿಂದ ತಾಳ್ಮೆ ಇಟ್ಕೊಳ್ಳಿ, ಪೇಷನ್ಸ್ ಇಟ್ಕೊಳ್ಳಿ. ಎಷ್ಟು ವರ್ಷ ಆದ್ರೂ ಪರವಾಗಿಲ್ಲ,
ನಿಮ್ಮ ಡ್ರೀಮ್ಸ್ ಅನ್ನ ಬಿಟ್ಕೊಡ್ಬೇಡಿ. ಒಂದಿನ ಇದು ಒಂದಿನ ಅದು ಅಂತ ಅಂದ್ಬಿಟ್ಟು ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಅವಾಗ ಯೂನಿವರ್ಸಿಗೂ ಕನ್ಫ್ಯೂಷನ್ ಆಗತ್ತೆ, ಕೊಡೋದಕ್ಕೆ ಇನ್ನೂ ತುಂಬಾ ಡಿಲೇ ಮಾಡ್ಬಿಡುತ್ತೆ. ಸೊ ಅದನ್ನ ನಿಮ್ಗೆ ಏನ್ ಬೇಕು ಅಂತ ಅನ್ಕೊಂಡಿದ್ದೀರಾ ಈ ವಿಶ್ ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಲೆಟ್ ಗೋ ಮಾಡ್ಬಿಡಿ, ಮರ್ತೋಗ್ಬಿಡಿ. ಆಮೇಲಿಂದ ನೋಡಿ ಆ ಡಿವೈನ್ ಟೈಮಿಂಗ್ಸ್ ಅಲ್ಲಿ ಎಲ್ಲಾ ಡ್ರೀಮ್ಸ್ ಕೂಡ ನೀವು ಅಚೀವ್ ಮಾಡ್ತೀರಾ. ಪೇಷನ್ಸ್ ಇಟ್ಕೊಳ್ಳಿ, ನಂಬಿಕೆ ಇಟ್ಕೊಳ್ಳಿ, ಟ್ರಸ್ಟ್ ಮಾಡಿ ಆ ಯೂನಿವರ್ಸ್ ಅಲ್ಲಿ. ಆವಾಗ ನೋಡಿ ಮ್ಯಾಜಿಕ್ ಹೇಗ ಆಗತ್ತೆ, ಆವಾಗ ನೋಡಿ ವಿಶ್ ಬಾಕ್ಸ್ ಇನ್ ಮ್ಯಾಜಿಕ್ ಯಾವ ತರ ನಿಮ್ ಜೀವನದಲ್ಲಿ ಕೆಲಸ ಮಾಡತ್ತೆ ಅಂತ. ಸೊ ನೀವೇನಾದ್ರು ವಿಶ್ ಬಾಕ್ಸ್ ಟೆಕ್ನಿಕ್ ಅನ್ನ ಯೂಸ್ ಮಾಡ್ತೀರಾದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ವಿಶ್ ಬಾಕ್ಸ್ ಟೆಕ್ನಿಕ್ ಅಂತ. ಆಮೇಲೆ ನೋಡಿ ಮ್ಯಾಜಿಕ್ ಹೇಗಾಗತ್ತೆ ನಿಮ್ಮ ಜೀವನದಲ್ಲಿ ಅಂತ ಹೇಳಿ. ನಾನಂತೂ ಇದನ್ನ ಯುಟಿಲೈಸ್ ಮಾಡ್ಕೊಂಡಿದ್ದೀನಿ. ಸೊ 10 ವರ್ಷದಿಂದ ಯೂಸ್ ಮಾಡಿದ್ದೀನಿ ಅಂತಂದ್ರೆ ನೀವೇ ತಿಳ್ಕೊಳ್ಬೋದು. ಹಾಲಿಡೇಗೆ ಹೋಗ್ಬೇಕಂತಂದ್ರೂ ಕೂಡ ನಾನು ಅದರಲ್ಲಿ ಬರ್ದು ಹಾಕಿರ್ತೀನಿ. ಸೊ ಏನೆಲ್ಲ ನನ್ನ ಜೀವನದಲ್ಲಿ ಬೇಕು ಅಂತ ಅನ್ಕೊಂಡಿದ್ದೀನಿ ಅದನ್ನೆಲ್ಲ ನಾನು ಮ್ಯಾನಿಫೆಸ್ಟ್ ಮಾಡಿದ್ದೀನಿ ಆಲ್ರೆಡಿ. ಸೊ ಇನ್ನೂ ಬೇಕಾದಷ್ಟಿದೆ ಮ್ಯಾನಿಫೆಸ್ಟ್ ಮಾಡೋಕೆ. ಸೊ ಅದನ್ನೆಲ್ಲ ನಾನು ನನ್ನ ವಿಶ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಸೊ ನೀವು ಕೂಡ ಹಾಕ್ತೀರಾ ಅಂತ ಅನ್ಕೊಳ್ತೀನಿ. ಸೊ ನೀವು ಕೂಡ ಈ ಟೆಕ್ನಿಕ್ ಅನ್ನ ಟ್ರೈ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ಸೊ ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದೆ ಅಂತಂದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್.